Let us discuss the wave nature of electromagnetic radiation. ಅಂದರೆ ವಿದ್ಯುತ್ಕಾಂತೀಯ ವಿಕಿರಣದ ಅಲೆಯ ಸ್ವಭಾವವನ್ನು ತಿಳಿಯೋಣ. Wave nature of electromagnetic radiation was proposed by James Maxwell. ನೋಡಿ, ವಿದ್ಯುತ್ಕಾಂತೀಯ ವಿಕಿರಣದ ಅಲೆಯ ಸ್ವಭಾವವನ್ನು ಅಥವಾ ಗುಣಧರ್ಮವನ್ನು ಮೊದಲ ಬಾರಿಗೆ ಮಂಡಿಸಿರ್ತಕ್ಕಂಥ ವಿಜ್ಞಾನಿ ಯಾರಂದರೆ ಜೇಮ್ಸ್ ಮ್ಯಾಕ್ಸ್ವೆಲ್. When an electrically charged particle moves under acceleration, an alternating electrical and magnetic fields are produced and transmitted in the form of waves called electromagnetic waves or radiations. ಯಾವಾಗ ಆವೇಶಯುತ ಕಣವು ವೇಗೋತ್ಕರ್ಷದಿಂದ ಚಲಿಸುತ್ತದೆಯೋ ಆವಾಗ ಏನಾಗುತ್ತಂದರೆ ಪರ್ಯಾಯವಾಗಿ ವಿದ್ಯುತ್ಕಾಂತೀಯ ಮತ್ತು ಕಾಂತೀಯ ಕ್ಷೇತ್ರಗಳು ಏನಾಗ್ತವೆ ಉಂಟಾಗ್ತವೆ. ಇವು ಯಾವ ರೂಪದಲ್ಲಿ ಸಂಚಾರ ಅಥವಾ ಪ್ರಸರಣೆ ಆಗ್ತವೆ ಅಂದರೆ ಅಲೆಗಳ ರೂಪದಲ್ಲಿ ಪ್ರಸರಣೆಗೊಳ್ತವೆ. ಈ ಅಲೆಗಳ ರೂಪದ ಪರ್ಯಾಯ ವಿದ್ಯುತ್ಕಾಂತೀಯ ಮತ್ತು ಕಾಂತೀಯ ಕ್ಷೇತ್ರಗಳನ್ನು ನಾವೇನಂತ ಕರಿತೀವಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಆರ್ ರೇಡಿಯೇಷನ್ಸ್ ಅಂತ ಕರಿತೀವಿ. ಅಂದರೆ ವಿದ್ಯುತ್ಕಾಂತೀಯ ಅಲೆಗಳು ಅಥವಾ ವಿದ್ಯುತ್ಕಾಂತೀಯ ವಿಕಿರಣಗಳಂತ ಕರಿತೀವಿ. Let us know the properties of electromagnetic waves. ವಿದ್ಯುತ್ಕಾಂತೀಯ ಅಲೆಗಳ ಗುಣಧರ್ಮಗಳನ್ನು ತಿಳಿಯೋಣ. The electromagnetic waves are associated with oscillating electric and magnetic fields. ಅಂದರೆ ವಿದ್ಯುತ್ಕಾಂತೀಯ ಅಲೆಗಳು ಆಂದೋಲನ ಹೊಂದಿರತಕ್ಕಂಥ ವಿದ್ಯುತ್ಕಾಂತೀಯ ಮತ್ತು ಕಾಂತೀಯ ಕ್ಷೇತ್ರಗಳಿಂದ ಸಂಯೋಜಿತಗೊಂಡಿವೆ. These fields are produced are perpendicular to each other and also to the direction of the propagation of the wave. ಅಂದರೆ ಈ ವಿದ್ಯುತ್ಕಾಂತೀಯ ಮತ್ತು ಕಾಂತೀಯ ಕ್ಷೇತ್ರಗಳು ಪರಸ್ಪರ ಲಂಬವಾಗಿವೆ, ಅದರ ಜೊತೆಗೆ ಅಲೆಯು ಪ್ರಸಾರವಾಗುವ ದಿಕ್ಕಿಗೆ ಲಂಬವಾಗಿರುತ್ತವೆ. Electromagnetic waves do not require any medium and can move in vacuum. ನೋಡಿ, ವಿದ್ಯುತ್ಕಾಂತೀಯ ಅಲೆಗಳು ಚಲಿಸಬೇಕಾದರೆ ಯಾವುದೇ ಮಾಧ್ಯಮದ ಅವಶ್ಯಕತೆ ಇಲ್ಲ, ಅವು ನಿರ್ವಾತ ಪ್ರದೇಶದಲ್ಲಿಯೂ ಸಹ ಚಲಿಸುತ್ತವೆ. The electromagnetic waves differ from one another in their wavelength or frequency. ನೋಡಿ, ವಿದ್ಯುತ್ಕಾಂತೀಯ ಅಲೆಗಳು ಯಾವ ಗುಣದಲ್ಲಿ ವ್ಯತ್ಯಾಸ ಹೊಂದಿದೆ ಅಂದರೆ ಅವುಗಳ ತರಂಗಾಂತರ ಅಥವಾ ತರಂಗ ದೂರ ಅಥವಾ ಆವರ್ತಾಂಕಗಳಲ್ಲಿ ವ್ಯತ್ಯಾಸವನ್ನು ಹೊಂದಿದವೆ. The arrangement of electromagnetic waves in the increasing order of their wavelength or decreasing order of their frequencies is called electromagnetic spectrum. ಅಂದರೆ ವಿದ್ಯುತ್ಕಾಂತೀಯ ಅಲೆ ಸಾಲು ಅಂತ ನಾವು ಯಾವುದು ಕರಿತೀವಿ ಅಂದರೆ ವಿದ್ಯುತ್ಕಾಂತೀಯ ಅಲೆಗಳು ಅವುಗಳ ತರಂಗಾಂತರದ ಏರಿಕೆ ಕ್ರಮದ ಆಧಾರದ ಮೇಲೆ ಅಥವಾ ಅವುಗಳ ಆವರ್ತಾಂಕದ ಇಳಿಕೆ ಕ್ರಮದ ಆಧಾರದ ಮೇಲೆ ವ್ಯವಸ್ಥಿತಗೊಂಡಿರ್ತಕ್ಕಂಥ ವಿದ್ಯುತ್ಕಾಂತೀಯ ಅಲೆಗಳ ಒಂದು ವ್ಯವಸ್ಥೆ ಇದಲ್ವ, ಅದನ್ನು ನಾವೇನಂತ ಕರಿತೀವಿ, ವಿದ್ಯುತ್ಕಾಂತೀಯ ಅಲೆ ಸಾಲು ಅಂತ ಕರಿತೀವಿ. This is a spectrum of electromagnetic radiation where we can see from the beginning gamma rays, X-rays, UV, IR. UV means ultraviolet, IR means infrared, microwaves, radio waves and long radio waves. This is the arrangement of electromagnetic waves in the increasing order of their wavelength and decreasing order of their frequency. This type of arrangement is called electromagnetic ಸ್ಪೆಕ್ಟ್ರಮ್. ನೋಡಿ, ಇಲ್ಲೇ ಇವೆಲ್ಲ ವಿದ್ಯುತ್ಕಾಂತೀಯ ಅಲೆಗಳು ತರಂಗಾಂತರದ ಏರಿಕೆ ಕ್ರಮದ ಆಧಾರದ ಮೇಲೆ ಆವರ್ತಾಂಕ ಇಳಿಕೆ ಕ್ರಮದ ಆಧಾರದ ಮೇಲೆ ಏನಾಗಿದ್ದಾವೆ, ವ್ಯವಸ್ಥಿತಗೊಂಡಿದ್ದಾವೆ. ಇಲ್ಲೇ ಯು ವಿ ಮತ್ತು ಐ ಆರ್ಗಳ ಮಧ್ಯೆ ಬರ್ತಕ್ಕಂಥದ್ದೇ ವಿಸಿಬಲ್ ಸ್ಪೆಕ್ಟ್ರಮ್, ಅಂದರೆ ನಮಗೆ ಕಣ್ಣಿಗೆ ಕಾಣ್ತಕ್ಕಂಥ ಬೆಳಕು. ಹೌದಾ? ನೋಡಿ, ಇದು ಎಲ್ಲಿಂದ ಎಲ್ಲಿವರೆಗೆ ಹಬ್ಬಿಕೊಂಡಿದೆ ಅಂದರೆ 400 ನ್ಯಾನೋಮೀಟ್ರಿಂದ 750 ನ್ಯಾನೋಮೀಟರ್ವರೆಗೂ ವಿಸಿಬಲ್ ಸ್ಪೆಕ್ಟ್ರಮ್ ಇದೆ. Let us know the applications of electromagnetic waves. ವಿದ್ಯುತ್ಕಾಂತೀಯ ಅಲೆಗಳ ಉಪಯೋಗಗಳನ್ನು ತಿಳಿಯೋಣ. ಮೊದಲನೆಯದು, ರೇಡಿಯೋ ಫ್ರೀಕ್ವೆನ್ಸಿ ರೀಸನ್ ಈಸ್ ಯೂಸ್ಡ್ ಫಾರ್
ಬ್ರಾಡ್ಕಾಸ್ಟಿಂಗ್ ಅಂದರೆ ರೇಡಿಯೋ ಅಲೆಗಳನ್ನು ಎಲ್ಲಿ ಉಪಯೋಗಿಸ್ತಾರೆ ಅಂದರೆ ಸುದ್ದಿಯನ್ನು ಪ್ರಸಾರ ಮಾಡುವಲ್ಲಿ ಬಳಸ್ತಾರೆ. ಮೈಕ್ರೋವೇವ್ ರೀಜನ್ ಈಸ್ ಯೂಸ್ಡ್ ಫಾರ್ ರೇಡಾರ್. ನೋಡಿ, ಮೈಕ್ರೋವೇವ್ ಅಲೆಗಳನ್ನು ಎಲ್ಲಿ ಬಳಸ್ತಾರೆ ಅಂದರೆ ದಿಕ್ಕು ತಿಳಿಸುವ ಉಪಕರಣ ಅಂದರೆ ರೇಡಾರ್ನಲ್ಲಿ ಬಳಸ್ತಾರೆ. ಇನ್ಫ್ರಾರೆಡ್ ರೀಜನ್ ಈಸ್ ಯೂಸ್ಡ್ ಫಾರ್ ಹೀಟಿಂಗ್ ಅಂದರೆ ರಕ್ತಾತೀತ ಕಿರಣಗಳನ್ನು ಯಾವುದರಲ್ಲಿ ಬಳಸ್ತಾರೆ ಅಂದರೆ ಹೀಟ್ ಮಾಡೋದರಲ್ಲಿ, ಬಿಸಿ ಮಾಡುವುದರಲ್ಲಿ ಬಳಸ್ತಾರೆ. ಅಲ್ಟ್ರಾವೈಲೆಟ್ ರೀಜನ್ ಈಸ್ ಎ ಕಾಂಪೊನೆಂಟ್ ಆಫ್ ಸನ್ಸ್ ರೇಡಿಯೇಷನ್. ನೋಡಿ, ಯು ವಿ ಲೈಟ್ ಅಂತ ಕರಿತೀವಿ ಅಂದರೆ ನೇರಳಾತೀತ ಕಿರಣಗಳು ಯಾವುದರ ಒಂದು ಭಾಗವಾಗಿದ್ದಾವೆ, ಸೂರ್ಯನ ಕಿರಣಗಳಲ್ಲಿರ್ತಕ್ಕಂಥದ್ದೇ ಯಾವುದು, ನೇರಳಾತೀತ ಕಿರಣಗಳು. ದಿ ವಿಜಿಬಲ್ ಲೈಟ್ ಈಸ್ ಯೂಸ್ ಟು ಸಿ ಆಬ್ಜೆಕ್ಟ್ಸ್ ಅಂದರೆ ಕಣ್ಣಿಗೆ ಕಾಣ್ತಕ್ಕಂಥ ಬೆಳಕನ್ನು ನಾವು ಯಾವುದಕ್ಕೆ ಬಳಸ್ತೀವಿ, ವಸ್ತುಗಳನ್ನು ನೋಡುವ ಸಲುವಾಗಿ ಬಳಸ್ತೀವಿ. ಲೆಟ್ ಅಸ್ ನೋ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಅಂದರೆ ವಿದ್ಯುತ್ಕಾಂತೀಯ ವಿಕಿರಣಗಳ ಗುಣಧರ್ಮಗಳನ್ನು ತಿಳಿದುಕೊಳ್ಳೋಣ. ಫಸ್ಟ್ ಒನ್ ಈಸ್ ಫ್ರೀಕ್ವೆನ್ಸಿ ಅಂದರೆ ಆವರ್ತಾಂಕ ಅಂತ ಕರಿತೀವಿ, ಅದನ್ನು ನ್ಯೂ ಸಿಂಬಲಿಂದ ಗುರುತಿಸ್ತೀವಿ. ವೇವ್ ಲೆಂತ್ ಅಂದರೆ ತರಂಗಾಂತರ ಅಥವಾ ತರಂಗ ದೂರ, ಲ್ಯಾಂಬ್ಡಾ ಸಿಂಬಲಿಂದ ಗುರುತಿಸ್ತೀವಿ. ವೇವ್ ನಂಬರ್ ತರಂಗ ಸಂಖ್ಯೆ, ಅದನ್ನು ನ್ಯೂ ಬಾರಿಂದ ನಾವು ಗುರುತಿಸ್ತೀವಿ. ಫಸ್ಟ್ ಒನ್ ಈಸ್ ಫ್ರೀಕ್ವೆನ್ಸಿ ಅಂದರೆ ಆವರ್ತಾಂಕ. ಫ್ರೀಕ್ವೆನ್ಸಿ ಈಸ್ ಡಿಫೈನ್ಡ್ ಆ್ಯಸ್ ದಿ ನಂಬರ್ ಆಫ್ ವೇವ್ಸ್ ಪಾಸಿಂಗ್ ಥ್ರೂ ಎ ಗಿವನ್ ಪಾಯಿಂಟ್ ಇನ್ 1 ಸೆಕೆಂಡ್. ಅಂದರೆ ಒಂದು ಸೆಕೆಂಡ್ನಲ್ಲಿ ಒಂದು ಬಿಂದುವಿನಲ್ಲಿ ಎಷ್ಟು ಅಲೆಗಳು ಏನಾಗ್ತವೆ, ಹಾದು ಹೋಗ್ತವೆ, ಅದನ್ನು ನಾವೇನಂತ ಕರಿತೀವಿ, ಆವರ್ತಾಂಕ ಅಂತ ಕರಿತೀವಿ. ದಿ SI ಯೂನಿಟ್ ಫಾರ್ ಫ್ರೀಕ್ವೆನ್ಸಿ ದಟ್ ಈಸ್ ನ್ಯೂ ಈಸ್ ಹರ್ಡ್ಸ್. ಅದನ್ನು HZ ಇಂದ ಗುರುತಿಸ್ತೀವಿ, ಪರ್ ಸೆಕೆಂಡ್ ಅದರದ್ದು SI ಯೂನಿಟು ಅಂದರೆ ಅಂತಾರಾಷ್ಟ್ರೀಯ ಏಕಮಾನ. ಆವರ್ತಾಂಕದ್ದೇನು, ಪರ್ ಸೆಕೆಂಡ್ ಆರ್ ಹರ್ಡ್ಸ್. ಸೆಕೆಂಡ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಈಸ್ ವೇವ್ ಲೆಂತ್. ವೇವ್ ಲೆಂತ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ 2 ಆಲ್ಟರ್ನೇಟಿವ್ ಕ್ರೆಸ್ಟ್ಸ್ ಆರ್ ಟ್ರಫ್ಸ್. ನೋಡಿ, ತರಂಗ ದೂರ ಇದೇನೆಂದರೆ ಎರಡು ಪರ್ಯಾಯ ಉಬ್ಬು ಅಥವಾ ತಗ್ಗುಗಳ ನಡುವೆ ಇರತಕ್ಕಂಥ ದೂರವನ್ನು ನಾವೇನಂತ ಕರಿತೀವಿ, ತರಂಗ ದೂರ ಅಂತ ಕರಿತೀವಿ. ಇಟ್ಸ್ SI ಯೂನಿಟ್ ಈಸ್ ಮೀಟರ್. ನೋಡಿ, ಅದರ ಅಂತಾರಾಷ್ಟ್ರೀಯ ಏಕಮಾನ ಏನು, ಮೀಟರ್. ಮೀಟರ್ನಲ್ಲಿ ನಾವು ಅಳಿತೀವಿ. ಇನ್ ವ್ಯಾಕ್ಯೂಮ್ ಆಲ್ ದಿ ಟೈಪ್ಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ರಿಗಾರ್ಡ್ಲೆಸ್ ಆಫ್ ವೇವ್ ಲೆಂತ್ ಟ್ರಾವೆಲ್ ಅಟ್ ದಿ ಸೇಮ್ ಸ್ಪೀಡ್. ನೋಡಿ, ನಿರ್ವಾತ ಪ್ರದೇಶದಲ್ಲಿ ಎಲ್ಲ ರೀತಿಯ ವಿದ್ಯುತ್ಕಾಂತೀಯ ಅಲೆಗಳು ಒಂದೇ ವೇಗದಲ್ಲಿ ಚಲಿಸ್ತವೆ. ಅವುಗಳ ವೇಗ ಎಷ್ಟಿರುತ್ತೆ ಅಂದರೆ 3 × 10⁸ ಮೀಟರ್ ಪರ್ ಸೆಕೆಂಡ್ ಅಂದರೆ 30 ಕೋಟಿ ಮೀಟರ್ ಪರ್ ಸೆಕೆಂಡ್ ಅಂದರೆ ಒಂದು ಸೆಕೆಂಡಿಗೆ 30 ಕೋಟಿ ಮೀಟರ್ ದೂರವನ್ನು ಕ್ರಮಿಸ್ತವೆ. ಅಥವಾ 3 ಲಕ್ಷ ಕಿಲೋಮೀಟರ್ ಪರ್ ಸೆಕೆಂಡ್ ಅಂದರೆ ಒಂದು ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ ದೂರವನ್ನು ಕ್ರಮಿಸ್ತವೆ. ದಿಸ್ ಈಸ್ ಕಾಲ್ಡ್ ದಿ ಸ್ಪೀಡ್ ಆಫ್ ಲೈಟ್. ಇದನ್ನು ನಾವೇನಂತ ಕರಿತೀವಿ, ಬೆಳಕಿನ ವೇಗ ಅಂತ ಕರಿತೀವಿ. ಅದಕ್ಕೆ ಯಾವುದರಿಂದ ಗುರುತಿಸ್ತೀವಿ ನಾವು, ಸ್ಮಾಲ್ c ಇಂದ ಗುರುತಿಸ್ತೀವಿ. ದಿ ಫ್ರೀಕ್ವೆನ್ಸಿ, ವೇವ್ ಲೆಂತ್ ಆ್ಯಂಡ್ ವೆಲಾಸಿಟಿ ಆಫ್ ಲೈಟ್ ಆರ್ ರಿಲೇಟೆಡ್ ಬೈ ದಿ ಇಕ್ವೇಷನ್ c = ನ್ಯೂ ಇಂಟು ಲ್ಯಾಂಬ್ಡಾ. ನೋಡಿ, ಇದು ಒಂದು ಫಾರ್ಮುಲಾ. ಇದರಲ್ಲಿ ಯಾವುದು, ವೆಲಾಸಿಟಿ ಆಫ್ ಲೈಟ್ ಯಾವುದಕ್ಕೆ ಸಮನಾಗಿದೆ, ಫ್ರೀಕ್ವೆನ್ಸಿ ಮತ್ತು ವೇವ್ ಲೆಂತ್ಗಳ ಗುಣಲಬ್ಧಕ್ಕೆ ಸಮನಾಗಿದೆ. ಥರ್ಡ್ characteristic property of electromagnetic radiations is wave number. Wave number is defined as the number of wavelengths per unit length. ಅಂದರೆ ತರಂಗ ಸಂಖ್ಯೆ ಅಂತ ಕರಿತೀವಿ. ಇದನ್ನು ನ್ಯೂ ಬಾರಿಂದ ಗುರುತಿಸ್ತೀವಿ. ಇದು ಏನಂದರೆ ಒಂದು ನಿರ್ದಿಷ್ಟ ದೂರದಲ್ಲಿ ಎಷ್ಟು ತರಂಗ ದೂರಗಳು ಇದ್ದಾವೆ ಅದನ್ನು ನಾವು ಏನಂತ ಕರಿತೀವಿ, ತರಂಗ ಸಂಖ್ಯೆ ಅಂತ ಕರಿತೀವಿ. ಇಟ್ಸ್ ಯೂನಿಟ್ಸ್ ಆರ್ ರೆಸಿಪ್ರೊಕಲ್ ಆಫ್ ವೇವ್ ಲೆಂತ್. ನೋಡಿ, ಅದರ ಏಕಮಾನ ಏನಾಗುತ್ತೆ, ತರಂಗ ದೂರದ ವಿಲೋಮ ಆಗುತ್ತೆ. ಅಂದರೆ ತರಂಗ ದೂರಕ್ಕೆ ಏನಿದೆ, ಮೀಟ್ರ್ ಇದೆ, ಹಾಗಾಗಿ ಇದಕ್ಕೆ ಏನಾಗುತ್ತೆ, ಪರ್ ಮೀಟ್ರ್ ಆಗುತ್ತೆ SI ಯೂನಿಟ್ ಯಾವುದ್ರದ್ದು, ವೇವ್ ನಂಬರ್ದು. ಬಟ್ ಕಾಮನ್ಲಿ ಯೂಸ್ಡ್ ಯೂನಿಟ್ ಈಸ್ ಪರ್ ಸೆಂಟಿಮೀಟರ್. ಓಕೆ, ಪರ್ ಸೆಂಟಿಮೀಟ್ರ್ ಏನದು ಸಾಮಾನ್ಯ ಏಕಮಾನ ಆಗಿದೆ. ಇದು ನಾನ್ SI ಯೂನಿಟ್ ಅಂದರೆ ಅಂತಾರಾಷ್ಟ್ರೀಯ ಏಕಮಾನ ಅಲ್ಲ ಇದು. ಲೆಟ್ ಅಸ್ ಟೇಕ್ ಪ್ರಾಬ್ಲಮ್ಸ್. ದಿ ವಿವಿಧ ಭಾರತಿ ಸ್ಟೇಷನ್ ಆಫ್ ಆಲ್ ಇಂಡಿಯಾ ರೇಡಿಯೋ ಡೆಲ್ಲಿ ಬ್ರಾಡ್ಕಾಸ್ಟ್ ಆನ್ ಎ ಫ್ರೀಕ್ವೆನ್ಸಿ ಆಫ್ 1.368 ಕಿಲೋ ಹರ್ಟ್ಸ್
ಕ್ಯಾಲ್ಕುಲೇಟ್ ದಿ ವೇವ್ ಲೆಂತ್ ಆಫ್ ದಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಎಮಿಟೆಡ್ ಬೈ ಟ್ರಾನ್ಸ್ಮಿಟರ್. ವಿಚ್ ಪಾರ್ಟ್ ಆಫ್ ದಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಡಸ್ ಇಟ್ ಬಿಲಾಂಗ್ ಟು? ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಏನೇನು ಕೊಟ್ಟಿದ್ದಾರೆ, ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ 1.368 ಕಿಲೋ ಹರ್ಟ್ಸ್ ಇದೆ. ನಾವು ಕಂಡುಹಿಡಬೇಕಾಗಿರೋದೇನು, ವೇವ್ ಲೆಂಗ್ತು. ಆಮೇಲೆ ಇದು ಯಾವ ಸ್ಪೆಕ್ಟ್ರಮ್ಗೆ ಸಂಬಂಧಪಡುತ್ತೆ ಅಂತ ಕೇಳಿದ್ದಾರೆ ಪ್ರಶ್ನೆ. ನೋಡಿ, ವೇವ್ ಲೆಂಗ್ತಿಗೆ ಫಾರ್ಮುಲಾ ಇದೆ, ಲ್ಯಾಂಬ್ಡಾ ಈಸ್ ಈಕ್ವಲ್ ಟು ಸಿ ಓವರ್ ನ್ಯೂ. ಸಿ ಅಂದರೆ ಏನು, ಸ್ಪೀಡ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಇನ್ ವ್ಯಾಕ್ಯೂಮ್. ನ್ಯೂ ಈಸ್ ದಿ ಫ್ರೀಕ್ವೆನ್ಸಿ. ಸಬ್ಸ್ಟ್ಯೂಟ್ ಮಾಡಿದ ಮೇಲೆ ವ್ಯಾಲ್ಯೂಸು ನಮಗೇನು ಸಿಗುತ್ತೆ, ಲ್ಯಾಂಬ್ಡಾ ಈಸ್ ಈಕ್ವಲ್ ಟು ಸಿ ಓವರ್ ನ್ಯೂ. ಸಿ ವ್ಯಾಲ್ಯೂ ಎಷ್ಟಿದೆ, 3 × 10⁸ ಮೀಟರ್ ಪರ್ ಸೆಕೆಂಡ್ ಇದೆ. ನೀವು ಕೊಟ್ಟಿರ್ತಕ್ಕಂಥದ್ದು ಎಷ್ಟಿದೆ, 1.368 ಕಿಲೋ ಹರ್ಟ್ಸ್. ನೋಡಿ, 3 × 10⁸ ಮೀಟರ್ ಪರ್ ಸೆಕೆಂಡ್ ಡಿವೈಡೆಡ್ ಬೈ, ಇದನ್ನು ನಾವು ಯಾವುದಕ್ಕೆ ಕನ್ವರ್ಟ್ ಮಾಡಬೇಕು, ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡಬೇಕು. ಅಂದರೆ 1368 × 10⁻³ ಪರ್ ಸೆಕೆಂಡ್. ಫೈನಲ್ ಆಗಿ ನಮಗೆ ಆನ್ಸರ್ ಏನು ಸಿಗುತ್ತೆ, 219.3 ಮೀಟರ್. ದಿಸ್ ಈಸ್ ದಿ ವೇವ್ ಲೆಂತ್ ಆಫ್ ದಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್. ಇದು ಯಾವ ಸ್ಪೆಕ್ಟ್ರಮ್ಗೆ ಸಂಬಂಧಪಡುತ್ತೆ, ದಿಸ್ ಈಸ್ ದಿ ವೇವ್ ಲೆಂತ್ ಆಫ್ ರೇಡಿಯೋ ವೇವ್ಸ್. ಅಂದರೆ ಈ 219.3 ಇದೆ ಅಲ್ವಾ, ಇದು ರೇಡಿಯೋ ವೇವ್ಗಳ ಏನು ತರಂಗಾಂತರ ಆಗಿದೆ. ಸೆಕೆಂಡ್ ಪ್ರಾಬ್ಲಮ್, ದಿ ವೇವ್ ಲೆಂತ್ ರೇಂಜ್ ಆಫ್ ದಿ ವಿಸಿಬಲ್ ಸ್ಪೆಕ್ಟ್ರಮ್ ಎಕ್ಸ್ಟೆಂಡ್ಸ್ ಫ್ರಮ್ ವೈಲೆಟ್, that is 400 nanometer, to red, that is 750 nanometer. Express these wavelengths in frequencies. ನೋಡಿ, ಇಲ್ಲೇನು ಕೊಟ್ಟಿದ್ದಾರೆ, ವೇವ್ ಲೆಂತ್ ಕೊಟ್ಟಿದ್ದಾರೆ, ವೈಲೆಟ್ ಮತ್ತು ರೆಡ್ದು 400 ನ್ಯಾನೋಮೀಟರ್ ಮತ್ತು 750 ನ್ಯಾನೋಮೀಟರ್. ನಾವು ಇದನ್ನು ಯಾವುದರಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು, ಫ್ರೀಕ್ವೆನ್ಸಿಯಲ್ಲಿ. ಸೊಲ್ಯೂಷನ್, ಪರಿಹಾರ ನೋಡೋಣ ಈಗ. ದಿ ಫ್ರೀಕ್ವೆನ್ಸಿ ಆಫ್ ವೈಲೆಟ್ ಲೈಟ್ ಎಷ್ಟಿದೆ, ನ್ಯೂ ಈಸ್ ಈಕ್ವಲ್ ಟು ಸಿ ಓವರ್ ಲ್ಯಾಂಬ್ಡಾ. ಇಲ್ಲಿ ಕೊಟ್ಟಿರೋದೇನು, ವೇವ್ ಲೆಂತ್ ಕೊಟ್ಟಿದ್ದಾರೆ, ನಾವೇನು ಕಂಡುಹಿಡಬೇಕು, ಫ್ರೀಕ್ವೆನ್ಸಿ ಯಾವುದ್ರದ್ದು, ವೈಲೆಟ್ದು. ನೋಡಿ, ವೈಲೆಟ್ದು ಎಷ್ಟಿದೆ, ವೇವ್ ಲೆಂತು 400 ನ್ಯಾನೋಮೀಟರ್ ಇದೆ. ನಾವು ಕಂಡುಹಿಡಬೇಕಾಗಿರೋದು ಫ್ರೀಕ್ವೆನ್ಸಿ. ನೋಡಿ, ಇಲ್ಲಿ ಏನು ಸಬ್ಸ್ಟ್ಯೂಟ್ ಮಾಡಬೇಕು ನಾವು, ಸಿ ವ್ಯಾಲ್ಯೂ ಆಲ್ರೆಡಿ ಗೊತ್ತಿದೆ, ಏನು 3 × 10⁸ ಮೀಟರ್ ಪರ್ ಸೆಕೆಂಡ್. ಓಕೆ, ಲ್ಯಾಂಬ್ಡಾ ವ್ಯಾಲ್ಯೂ ಎಷ್ಟಿದೆ, 400 × 10⁻⁻9 ಮೀಟರ್. ಯು ಶುಡ್ ರಿಮೆಂಬರ್ ಇನ್ ದ ಫಸ್ಟ್ ಚಾಪ್ಟರ್, ದಟ್ ಈಸ್ 1 nanometer is equal to 10⁻⁻9 meter, which is equal to 7.50 × 10⁻14 hertz. ನೋಡಿ, ಫ್ರೀಕ್ವೆನ್ಸಿ ನಾವು ಕನ್ವರ್ಟ್ ಮಾಡಿದಾಗ ಎಷ್ಟು ಬರುತ್ತೆ ವ್ಯಾಲ್ಯೂ, 7.5 × 10⁻14 hertz. ಅದೇ ರೀತಿಯಾಗಿ ದಿ ಫ್ರೀಕ್ವೆನ್ಸಿ ಆಫ್ ರೆಡ್ ಲೈಟ್, ನೋಡಿ, ಕೆಂಪು ಬಣ್ಣದ ಆವರ್ತಾಂಕ ಎಷ್ಟು, ಅದನ್ನು ಕಂಡುಹಿಡಿಯುವ ಸೇಮ್ ಫಾರ್ಮುಲಾ ಯೂಸ್ ಮಾಡಬೇಕು. ನ್ಯೂ ಈಸ್ ಈಕ್ವಲ್ ಟು ಸಿ ಓವರ್ ಲ್ಯಾಂಬ್ಡಾ. ಸಿ ವ್ಯಾಲ್ಯೂ ಆಲ್ರೆಡಿ ಗೊತ್ತಿದೆ, ದಿ ಸ್ಪೀಡ್ ಆಫ್ ಲೈಟ್ 3 × 10⁸ ಮೀಟರ್ ಪರ್ ಸೆಕೆಂಡು. ಲ್ಯಾಂಬ್ಡಾ ವ್ಯಾಲ್ಯೂ ರೆಡ್ಡಿಗೆ ಏನಿದೆ, 750 ನ್ಯಾನೋಮೀಟರ್ ಇದೆ, ಅದನ್ನು ಮೀಟರ್ ಕನ್ವರ್ಟ್ ಮಾಡಬೇಕು. 750 × 10⁻⁻9 ಮೀಟರ್. ಆಫ್ಟರ್ ಸಿಂಪ್ಲಿಫಿಕೇಶನ್ ವಿ ಗೆಟ್ 4 × 10⁻14 hertz. ನೋಡಿ, ರೆಡ್ ಲೈಟ್ದು ಫ್ರೀಕ್ವೆನ್ಸಿ ಎಷ್ಟು ಬರುತ್ತೆ, 4 × 10⁻14 hertz ಬರುತ್ತೆ. ದಿ ರೇಂಜ್ ಆಫ್ ವಿಸಿಬಲ್ ಸ್ಪೆಕ್ಟ್ರಮ್ ಈಸ್ ಫ್ರಮ್ 4 × 10⁻14 hertz to 7.5 × 10⁻14 hertz. Let us take another problem. Calculate wavelength and frequency of yellow radiation having wavelength 5800 angstrom. ನೋಡಿ, ಇಲ್ಲಿ ಏನು ಕಂಡುಹಿಡಬೇಕು ನಾವು, ವೇವ್ ಲೆಂತ್ ಮತ್ತು ಫ್ರೀಕ್ವೆನ್ಸಿ ಕಂಡುಹಿಡಬೇಕು. ಅಂದರೆ ತರಂಗ ದೂರ ಮತ್ತು ಆವರ್ತಾಂಕ ಯಾವುದ್ರದ್ದು, ಯೆಲ್ಲೋ ರೇಡಿಯೇಷನ್ ಅಂದರೆ ಹಳದಿ ವಿಕಿರಣದ ವೇವ್ ಲೆಂತ್ ಮತ್ತು ಫ್ರೀಕ್ವೆನ್ಸಿನ ಕಂಡುಹಿಡಬೇಕು. ಇಲ್ಲಿ ಕೊಟ್ಟಿರೋದೇನು, ಎಷ್ಟಿದೆ ವೇವ್ ಲೆಂತು, 5800 ಆಂಗ್ಸ್ಟ್ರಾಮ್ ಇದೆ. ಸೊಲ್ಯೂಷನ್, ಫಸ್ಟ್ ವಿ ನೀಡ್ ಟು ಕ್ಯಾಲ್ಕುಲೇಟ್ ವೇವ್ ನಂಬರ್. ಫಸ್ಟಿಗೆ ಏನು ಕ್ಯಾಲ್ಕುಲೇಟ್ ಮಾಡಬೇಕು ನಾವು, ವೇವ್ ನಂಬರ್ ಅಂದರೆ ನ್ಯೂ ಬಾರ್ನ ಕಂಡುಹಿಡಬೇಕು. ನೋಡಿ, ನಮಗೆ ಗೊತ್ತಿರೋದು ಏನಿದೆ, ಇಲ್ಲೇ ಲ್ಯಾಂಬ್ಡಾ ಗೊತ್ತಿದೆ, ವೇವ್ ಲೆಂತ್ ಗೊತ್ತಿದೆ, ಎಷ್ಟಿದೆ 5800 ಆಂಗ್ಸ್ಟ್ರಾಮ್. ಅದನ್ನು ಮೀಟ್ರ್ ಕನ್ವರ್ಟ್ ಮಾಡಿದ್ರೆ ಏನಾಗುತ್ತೆ, 1 ಆಂಗ್ಸ್ಟ್ರಾಮ್ ಈಸ್ ಈಕ್ವಲ್ ಟು 10⁻⁻10 ಮೀಟರ್. ಅಂದರೆ ಫೈನಲ್ ಆಗಿ ಆನ್ಸರ್ ಏನು ಬರುತ್ತೆ, 5800 × 10⁻⁻10 ಮೀಟರ್. ನೋಡಿ, ನ್ಯೂ ಬಾರ್ ಏನದು, ಇಟ್ ಈಸ್ ರೆಸಿಪ್ರೋಕಲ್ ಆಫ್ ವೇವ್ ಲೆಂತ್. ಅಂದರೆ ವೇವ್ ನಂಬರ್ ಏನಂದರೆ ತರಂಗ ದೂರದ ವಿಲೋಮ ಆಗಿದೆ. ಹಾಗಾಗಿ ನ್ಯೂ ಬಾರ್ ಈಸ್ ಈಕ್ವಲ್ ಟು 1 ಓವರ್ ಲ್ಯಾಂಬ್ಡಾ. ಲ್ಯಾಂಬ್ಡಾ ವ್ಯಾಲ್ಯೂ ಎಷ್ಟಿದೆ, 1/5800 × 10⁻⁻10 ಮೀಟರ್. ಫೈನಲ್ ಆಗಿ ನಮಗೇನು ಸಿಗುತ್ತೆ ಆನ್ಸರು,
1.724 ಇಂಟು 10⁶ ಪರ್ ಮೀಟರ್, ಮೀಟ್ರಲ್ಲಿ ಎಕ್ಸ್ಪ್ರೆಸ್ ಮಾಡಿದಾಗ. ಅದೇ ಸೆಂಟಿಮೀಟ್ರಲ್ಲಿ ಎಕ್ಸ್ಪ್ರೆಸ್ ಮಾಡಿದಾಗ ಏನಾಗುತ್ತೆ, 1.724 ಇಂಟು 10⁴ ಸೆಂಟಿಮೀಟರ್ ಆಗುತ್ತೆ. ಓಕೆ, ಸೆಕೆಂಡ್ ಪಾರ್ಟ್ ಏನಿದೆ, ಕ್ಯಾಲ್ಕುಲೇಷನ್ ಆಫ್ ಫ್ರೀಕ್ವೆನ್ಸಿ, ದಟ್ ಈಸ್ ನ್ಯೂ ಈಸ್ ಈಕ್ವಲ್ ಟು ಸಿ ಓವರ್ ಲ್ಯಾಂಬ್ಡಾ. ಹೌದಾ, ನೋಡಿ ಸಿ ಎಷ್ಟಿದೆ, 3 ಇಂಟು 10⁸ ಮೀಟರ್ ಪರ್ ಸೆಕೆಂಡ್ ಇದೆ. ಲ್ಯಾಂಬ್ಡಾ ವ್ಯಾಲ್ಯೂ ಎಷ್ಟಿದೆ, 5800 ಇಂಟು 10⁻−10 ಮೀಟರ್ ಇದೆ. ಫೈನಲ್ ಆಗಿ ಸಿಂಪ್ಲಿಫೈ ಮಾಡಿದ ನಮಗೇನು ಸಿಗುತ್ತೆ, ಫ್ರೀಕ್ವೆನ್ಸಿ ಸಿಗುತ್ತೆ. ಅದೇ 5.172 ಇಂಟು 10⁻14 ಪರ್ ಸೆಕೆಂಡ್.